ಆರ್ಯನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಹುಷಾರು, ನಾಳೆಗೆ ಸೀಳ್ತೀನಿ ಅಂತ ನಿನ್ನ ಬೆದರಿಕೆಗೆ ಇವತ್ತಿನವರೆಗೂ ಯಾರೂ ನನ್ನ ಹತ್ರನೂ ಸುಳಿದಿಲ್ಲ. ನಿನಗೆ ಏನೇನೋ ಆಸೆಗಳನ್ನು ತೋರಿಸಿ ನನ್ನಿಂದ ನಿನ್ನನ್ನು ದೂರ ಮಾಡೋಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು, ನೀನು ಮಾತ್ರ ಕದಲಿಲ್ಲ. ನನ್ನ ಕೋಟೆ ಕಣೋ, ನನ್ನ ಕೋಟೆ. ಇವತ್ತು ನಾನು ತಲೆಗೆ ದಿಂಬಿಟ್ಟು ಆರಾಮಾಗಿ ಮಲ್ಕೋಬೇಕು ಅಂತಂದರೆ ನೀನು ಎಷ್ಟು ರಾತ್ರಿಗಳು ನಿದ್ದೆಗೆಡಿಸ್ಕೊಂಡಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಎದೆಯಲ್ಲಿ ನನ್ನನ್ನು ಇಟ್ಟು ಕೊಂಡಾಡೋ ನೀನು ಚೂರಿ ಇಳಿಸಿದ್ರೆ ಪ್ರಾಣ ಹೋಗೋದು ನಂದು ಕಣ. ಅಳಬೇಡ, ಕೂರೋರ್ಗೆಲ್ಲ ಬೆದರಿಕೆ ಹಾಕೋ ನೀನು. ನೀನು ಹತ್ರ ಚೆನ್ನಾಗಿರಲ್ಲ, ಜನ ನಗ್ತಾರೆ. ದೊರೆ ನೀವೇನು ಮತ್ತೆ? ಅದೇನು? ನಿನಗಿಷ್ಟ ತಾನೆ ಗಿರ್ಮಿಟ್ಟು ಮಿರ್ಚಿ ಬಜ್ಜಿ? ಮೊದಲೇ ಹೇಳಿದಿದ್ರೆ ಸಾರಿ ಕೇಳ್ತಾ ತಿನ್ಬೋದಾಗಿತ್ತು. ಕೂತ್ಕೋ. ತಗೋ. ನೀನು ತಗೋ. ಚೆನ್ನಾಗಿದೆಯಾ? ಖುಷಿನಾ? ಸರ್ ಬರೋಕ್ಕೆ ಹೇಳಿದ್ರಂತೆ. ನೀವೆಲ್ಲ ನಿಮ್ಮ ಕೆಲಸಗಳನ್ನು ಅರ್ಧದಲ್ಲೇ ಬಿಟ್ಟು ಬಂದಿದ್ದೀರಾ ಅಂತ ಅನ್ಸುತ್ತೆ ಅಲ್ವಾ? ದಿನ ಪೂರ್ತಿ ಕೆಲಸದ ಒತ್ತಡ. ಡೋಂಟ್ ಯು ಥಿಂಕ್ ವಿ ಆಲ್ ನೀಡ್ ಅ ಸ್ಮಾಲ್ ಬ್ರೇಕ್? a kind of relaxation? ಅದೆಲ್ಲ ಏನು ಬೇಕಾಗಿಲ್ಲ. ಎಲ್ಲರೂ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ದೀರಲ್ವಾ ಸರ್? ಇಲ್ಲ ಝಂಡೆ, ಕೆಲಸದ ಒತ್ತಡ ಹೆಚ್ಚಾದಾಗ ಮನುಷ್ಯನಿಗೆ ಒಂದು ಚಿಕ್ಕ ವಿರಾಮ ಬೇಕೇ ಬೇಕು. ಅದಕ್ಕೆ ಐ ಆಮ್ ಜಸ್ಟ್ ಪ್ಲಾನಿಂಗ್, ನಾಳೆ ಒಂದಿನ ಓಪನ್ ಆಫೀಸ್ ಡೇ ಯಾಕೆ ಆಚರಿಸ್ಬಾರ್ದು? ಏನಂತೀರಾ? ಅಂದರೆ ಯಾರು ಎಲ್ಲಿ ಬೇಕಾದರೂ ಕೊಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಅದೇ ಅಲ್ವಾ ಸರ್? ಸರಿಯಾಗಿ ಹೇಳಿದೆ. ಮೀರಾ, ಇದನ್ನು ಎಲ್ರಿಗೂ ತಿಳಿಸ್ಬಿಡು. ನಾಳೆ ಸಿಗೋಣ. ಓಕೆ ಸರ್.
ಓಪನ್ ಆಫೀಸ್ ಡೇ ಈಗ ಬೇಕಿತ್ತಾ? ಬೇಕು ಚಂಡಿ, ಖಂಡಿತ ಬೇಕು. ಎಲ್ಲರೂ ಗಂಭೀರವಾಗಿದ್ದಾರೆ. ನಿನ್ನೂ ಸೇರಿಸಿ ಸ್ವಲ್ಪ ಆರಾಮಾಗಿರೋಣ. ಕೇಶವ್, ಸ್ಮೈಲ್. ನಾಳೆ ಅನು ಸಹ ಬರ್ತಾಳೆ. ಅವಳ ಜೊತೆ ಸ್ವಲ್ಪ ಸಮಯ ಕಳೆಯೋಕೆ ನನಗೆ ಬೇರೆ ದಾರಿ ಇಲ್ಲ. ಬಂಗಾರ, ನಿಧಾನ. ಆಫೀಸ್ಗೆ ಹೋಗ್ಲೇಬೇಕಾ? ಏ ಸುಬ್ಬು, ಏನು ಮಾತಾಡ್ತಿದ್ಯಾ ಅಪ್ಶಕ್ನ? ಅಲ್ಲ, ಪ್ರಯಾಣ ಟಯರ್ಡ್ ಆಗಿದ್ದಾಳೆ, ಅದಕ್ಕೆ ಕೇಳಿದೆ. ಸುಬ್ಬು, ಕುರ್ಚಿ ಮೇಲೆ ಕೂತ್ಕೊಂಡು ತಾನೇ ಕೆಲಸ ಮಾಡೋದು, ಏನೂ ಆಗಲ್ಲ. ಅಲ್ಲಿಂದ ಅರ್ಜೆಂಟಾಗಿ ಕರೆಸಿದ್ದಾರೆ ಅಂದರೆ ಅಷ್ಟು ಕೆಲಸ ಇದೆ ಅಂತ ಅರ್ಥ. ಅನು, ಹೋಗ್ಬಿಟ್ಟು ಬಮ್ಮ, ಹುಷಾರು. ಅನು, ರಮ್ಯನ ಜೊತೆ ಮಾತಾಡ್ದ್ಯಾ? ನೀವು ಓದ್ಕೊಳ್ಳೋದೆಲ್ಲ ಯಾವಾಗಿಂದ ಶುರು ಮಾಡ್ತೀರಾ? ಹ್ಞೂ ಅಪ್ಪ, ಇವತ್ತು ಸಾಯಂಕಾಲನೇ ಶುರು ಮಾಡ್ತೀನಿ. ಟೈಮ್ ಟೇಬಲ್ ಹಾಕೋತೀನಿ. ಅನು, ಇಷ್ಟೊಂದು ಪಲ್ಯ ಏನಕ್ಕೆ ಮಾಡಿದ್ಯಾ? ಅಮ್ಮ, ಆರ್ಯವರ್ಧನ್ ಸರ್ಗೂ ತಗೊಂಡು ಹೋಗ್ತೀನಿ. ಅಪ್ಪ, ನಾನು ಬರ್ತೀನಿ. ಅಮ್ಮ ಬೇಗ, ಟೈಮ್ ಆಯಿತು. ಅಯ್ಯೋ, ಕೊಡ್ತಾ ಇಲ್ವಾ? ತಗೋ, ಮುಚ್ಕೊಂಡು ತಗೊಂಡೋಗು.